ಇವತ್ತು ನಾವು ಹೊರಟಿರೋಂಥದ್ದು ಇತಿಹಾಸ ಹೊಂದಿರೋಂಥ ದುರ್ಗಾ ಪರಮೇಶ್ವರಿ ಕಮಲಶಿಲೆ ದೇವಸ್ಥಾನ, ಸಿದ್ದಾಪುರ ಗ್ರಾಮ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ ಇರುವಂಥದ್ದು. ಸಹ್ಯಾದ್ರಿ ಕಾಂಡದ ಸ್ಕಂದ ಪುರಾಣದ ಪ್ರಕಾರ ಪಿಂಗಾಳ ಎಂಬ ಅಪ್ಸರೆಯು ಕೈಲಾಸ ಪರ್ವತದಲ್ಲಿ ಶಿವ ಮತ್ತು ಪಾರ್ವತಿ ದೇವಿಯ ಆಸ್ಥಾನದಲ್ಲಿ ನರ್ತಕಿಯಾಗಿರ್ತಾಳೆ. ಒಂದಿನ ತನ್ನ ಅಹಂಕಾರದಿಂದ ಅವಳ ನೃತ್ಯ ಮಾಡಲು ನಿರಾಕರಿಸಿದಾಗ ಇದರಿಂದ ಕೋಪಗೊಂಡ ಪಾರ್ವತಿ ದೇವಿಯು ಶಾಪವನ್ನು ನೀಡುತ್ತಾಳೆ. ಇದರಿಂದ ಅವಳ ಸೌಂದರ್ಯ ಕಳೆದುಕೊಂಡು ಮತ್ತು ಭೂಲೋಕಕ್ಕೆ ಕುಬ್ಜ ಆಗಿ ಜನಿಸುತ್ತಾಳೆ. ತನ್ನ ತಪ್ಪಿನ ಅರಿವಿಗಾಗಿ ಪಿಂಗಾಳ ಶಾಪದಿಂದ ಮುಕ್ತಿಯನ್ನು ಬೇಡಿಕೊಂಡಾಗ ಪಾರ್ವತಿ ದೇವಿಯು ಕರಾಸುರನ ಎಲ್ಲ ಅಹಿಂಸೆಯನ್ನು ತೊಡೆದುಹಾಕಲು ಭೂಲೋಕಕ್ಕೆ ಬರುವುದಾಗಿ ಮತ್ತು ಸಂಹಾರದ ನಂತರ ಮುಂದೆ ಲಿಂಗದ ರೂಪದಲ್ಲಿ ಕಾಣಿಸಿಕೊಳ್ಳುವುದಾಗಿ ಹೇಳಿದಳು. ಸಹ್ಯಾದ್ರಿ ಅರಣ್ಯದಲ್ಲಿರುವ ಋಷಿ ಆಶ್ರಮದ ಬಳಿ ಲಿಂಗವು ಕಮಲಶಿಲೆಯ ರೂಪದಲ್ಲಿರುತ್ತದೆ ಎಂದು ತಿಳಿಸಿದಳು. ಪಾರ್ವತಿ ದೇವಿಯು ಕುಬ್ಜಳಿಗೆ ಸುಪಾರ್ಶ್ವ ಗುಹೆಯ ಬಳಿ ಹೋಗಿ ದೇವಿಯ ಮೋಕ್ಷವನ್ನು ನೀಡುವವರೆಗೂ ತಪಸ್ಸು ಮಾಡುವಂತೆ ಹೇಳಿದಳು. ನಂತರ ಕುಬ್ಜಳಿಂದ ಸಂತೋಷಗೊಂಡ ಪಾರ್ವತಿ ದೇವಿಯು ಕಮಲಶಿಲೆ ಲಿಂಗ ರೂಪದಲ್ಲಿ ರೈಕ್ವಾ ಋಷಿ ಆಶ್ರಮದ ಮುಂಭಾಗದಲ್ಲಿರುವ ಕುಬ್ಜಾ ನದಿ ಮತ್ತು ನಾಗತೀರ್ಥ ಸಂಗಮದಲ್ಲಿ ಕಾಣಿಸ್ಕೊಳ್ತಾರೆ. ಸಹ್ಯಾದ್ರಿ ಅರಣ್ಯದಿಂದ ಹುಟ್ಟಿ ಪಶ್ಚಿಮ ಕರಾವಳಿಯ ಕಡೆಗೆ ಹರಿಯುವ ನದಿಗೆ ತನ್ನ ಹೆಸರು ಕುಬ್ಜಾ ಎಂದು ಹೆಸರಿಡಲು ಬೇಡಿಕೊಂಡಿರ್ತಾಳೆ. ಇಲ್ಲೇನು ವಿಶೇಷತೆ ಅಂದರೆ, ಪ್ರತಿ ವರ್ಷ ಮಳೆ ಹೆಚ್ಚಾದಾಗ ಪ್ರವಾಹ ರೂಪದಲ್ಲಿ ಬಂದು ಆ ನದಿಯ ನೀರು ದೇವಿಯ ಪಾದವನ್ನು ಸ್ಪರ್ಶಿಸಿ ಕಾಲು ತೊಳೆದು ಹೋಗುತ್ತದೆ ನಂಬಿಕೆ ಇದೆ. ಇದನ್ನು ಪ್ರತಿ ವರ್ಷವೂ ಎಲ್ಲರೂ ಸುತ್ತಮುತ್ತದ ಗ್ರಾಮದವರು ನೋಡೋದಕ್ಕೂ ಬರ್ತಾರೆ. ಆರಂಭ ದಿನಗಳಲ್ಲಿ ಕಮಲಶಿಲೆಯನ್ನು ಬ್ರಹ್ಮಲಿಂಗೇಶ್ವರ ಎಂದು ಪೂಜೆ ಮಾಡ್ತಾಯಿದ್ರು. ಆದರೆ ನಂತರ ದಿನದಲ್ಲಿ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಎಂದೇ ಕರೆಯಲ್ಪಡ್ತಿದೆ. ಪ್ರತಿನಿತ್ಯ ಅನ್ನ ಪ್ರಸಾದನೂ ಇರುತ್ತೆ ಇಲ್ಲಿ ನಿಮಗೆ. ಮಧ್ಯಾಹ್ನ ಮತ್ತು ರಾತ್ರಿ ಕೂಡ ಇರುತ್ತೆ. ಮಂಗಳವಾರ ಶುಕ್ರವಾರ ಹೆಚ್ಚಿನ ಜನ ಸೇರ್ತಾರೆ. ಯಾವ ಮದುವೆ ಮನೆ ಊಟಕ್ಕೂ ಕೂಡ ಕಡಿಮೆ ಇಲ್ಲ, ಅಷ್ಟು ಒಂದು ಚೆನ್ನಾಗಿ ಊಟ ಇಲ್ಲಿ ಪ್ರಸಾದ ಇರುತ್ತೆ. ಪೂಜೆನೂ ಕೂಡ ಅಷ್ಟೇ ನೀಟಾಗಿ ನಡೆಸ್ಕೊಡ್ತಾರೆ. ಕಮಿಟಿನೂ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ದೇವಸ್ಥಾನವನ್ನು. ದೇವಸ್ಥಾನದ ಹತ್ತಿರದಲ್ಲೇ ಒಂದು ಗುಹೆ ಇದೆ. ಆ ಗುಹೆಯಲ್ಲಿ ರಾಜ ಸುಪಾರ್ಶ್ವ ಅವರು ಕೂಡ ಅಲ್ಲೇ ತಪಸ್ಸು ಮಾಡಿರ್ತಾರೆ. ಹಾಗೆ ತುಂಬ ಜನ ಕೂಡ ಹಿಂದಿನ ಕಾಲದಲ್ಲಿ ತಪಸ್ಸಿಗಾಗಿ ಈ ಸ್ಥಳಕ್ಕೆ ಬಂದಿರೋವಂಥ ಮಾಹಿತಿನೂ ಇದೆ. ಗುಹೆ ಒಳಗಡೆ 3 ಉದ್ಭವ ಲಿಂಗಗಳಿವೆ. ಕಾಳಿ, ಲಕ್ಷ್ಮಿ, ಸರಸ್ವತಿ ಎಂದು ಕರೆಯಲ್ಪಡ್ತಾರೆ. ದಂತಕಥೆಯ ಪ್ರಕಾರ 100 ಬಾವಲುಗಳು ಕೂಡ ಅಲ್ಲೇ ವಾಸ ಮಾಡ್ತಾ ಇದೆ. ಹುಲಿಯ ರಕ್ಷಣೆ ಕೂಡ ಮಾಡ್ತಾ ಇದ್ದಾಳೆ ತಾಯಿ. ಹಾಗೆ ಸರ್ಪಗಳನ್ನು ರಕ್ಷಣೆ ಮಾಡ್ತಾ ಇದ್ದಾಳೆ ಗರುಡನಿಂದ ಅಂತ ನಾನಲ್ಲಿ ಕೇಳಲ್ಪಟ್ಟಿದ್ದೀನಿ. ಸೊ ನಿಮಗೆ ಇಷ್ಟ ಆದರೆ ಈ ಕತೆ, ಕವೀಸ್ ಕಿಚನ್ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಏನಾದರೂ ಹೇಳುವಾಗ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ನೀವೆಲ್ಲರೂ ಕೂಡ ಒಂದ್ಸಲಿ ದುರ್ಗಾ ಪರಮೇಶ್ವರಿ ಕಮಲಶಿಲೆಗೆ ಹೋಗಿ ಆಶೀರ್ವಾದ ತಗೊಬನ್ನಿ ದೇವರ ಹತ್ರ. ಹಾಗೆ ಅನ್ನಪ್ರಸಾದನೂ ಕೂಡ ಸ್ವೀಕರಿಸಿ.